ಹಾಯ್ ಎಲ್ಲರಿಗೂ, ಎಲ್ಲ ವಿದ್ಯಾರ್ಥಿಗಳು ಹೇಗಿದ್ದೀರಾ? 2025 ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹಲವಾರು ವಿದ್ಯಾರ್ಥಿಗಳು ಕಮೆಂಟ್ ಮತ್ತು ಮೆಸೇಜ್ ಮಾಡ್ತಾ ಇದ್ರು. ಅಂದ್ರೆ ಇವಾಗ ಮತ್ತೊಮ್ಮೆ ವಾರ್ಷಿಕ ಪರೀಕ್ಷೆ ನಡೆಸಲಾಗುವುದಲ್ಲ, ಯಾವಾಗ ಅಂದ್ರೆ ಮೇ ಮತ್ತು ಜೂನ್ ನಲ್ಲಿ ಈ ಎರಡನೇ ವಾರ್ಷಿಕ ಪರೀಕ್ಷೆಯನ್ನು ಬರೆದ್ರೆ ಅಂದ್ರೆ ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವ ರೀತಿಯಲ್ಲಿ ಟೈಪ್ ಬರುತ್ತೆ, ಅದು ಪ್ರೈವೇಟ್ ಬರುತ್ತಾ ಅಥವಾ ಫ್ರೆಶರ್ಸ್ ಬರುತ್ತಾ ಅಥವಾ ರಿಟರ್ನ್ ಅಂತ ಬರುತ್ತಾ, ಇದು ನಮಗೆ ಏನಾದರೂ ಫ್ಯೂಚರ್ ನಲ್ಲಿ ಅಂದ್ರೆ ಇವಾಗ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಏನಾದರೂ ಎಫೆಕ್ಟ್ ಆಗಬಹುದಾ, ಅಂದ್ರೆ ಜಾಬ್ ನಲ್ಲಿ ನಮಗೆ ವ್ಯಾಲ್ಯೂ ಇರುತ್ತೋ ಅಥವಾ ಇಲ್ವೋ, ಈ ರೀತಿ ಹಲವಾರು ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಿದ್ರು. ಇವತ್ತು ಈ ಒಂದರಲ್ಲಿ ನಾನು ನಿಮಗೆ ಈ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇನೆ. ಇವಾಗ 2025 ಈ ಬಾರಿ ಕೂಡ ನಿಮಗೆ 3 ವಾರ್ಷಿಕ ಪರೀಕ್ಷೆ ಇರುತ್ತೆ, SSLC ವಿದ್ಯಾರ್ಥಿಗಳಿಗೆ ಮತ್ತು PUC ಎಲ್ಲ ವಿದ್ಯಾರ್ಥಿಗಳಿಗೆ. ಇವಾಗ ದ್ವಿತೀಯ PUC ವಿದ್ಯಾರ್ಥಿಗಳ ಮಾರ್ಚ್ ಮತ್ತು ಏಪ್ರಿಲ್ 1ನೇ ವಾರ್ಷಿಕ ಪರೀಕ್ಷೆ ಕಂಪ್ಲೀಟ್ ಆಗಿದೆ ಇವಾಗ, ಆಯ್ತಾ. ಮಾರ್ಚ್ 20ಕ್ಕೆ ಕಂಪ್ಲೀಟ್ ಆಗಿದೆ. ಇವಾಗ ಮೇ ಮತ್ತು ಜೂನ್ ನಲ್ಲಿ ನಿಮಗೆ 2ನೇ ವಾರ್ಷಿಕ ಪರೀಕ್ಷೆ ನಡೆಸಲಾಗುವುದು, ಆಯ್ತಾ. ಮೇ ಮತ್ತು ಜೂನ್ ನಲ್ಲಿ, ಜುಲೈ ಮತ್ತು ಆಗಸ್ಟ್ ನಲ್ಲಿ 3ನೇ ವಾರ್ಷಿಕ ಪರೀಕ್ಷೆ ನಿಮಗೆ ನಡೆಸಲಾಗುವುದು. ಇವಾಗ ಇಲ್ಲಿ 1ನೇ ವಾರ್ಷಿಕ ಪರೀಕ್ಷೆಗೆ ಕಡ್ಡಾಯ ಹಾಜರಾತಿ ಇದ್ದರೆ, ಅಂದ್ರೆ ಇವಾಗ ಕಡ್ಡಾಯವಾಗಿ ನೀವು ನೋಂದಣಿ ಮಾಡಿ ಇಲ್ಲಿ ಬರ್ದಿದ್ರೆ 2ನೇ ವಾರ್ಷಿಕ ಪರೀಕ್ಷೆಗೆ ಅವಕಾಶ ಅಂತ ಇತ್ತು. ಯಾವಾಗ? 2024 ನಲ್ಲಿ. ಇವಾಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ಮತ್ತು ಶಿಕ್ಷಣ ಇಲಾಖೆಯ ಮಂತ್ರಿಯಾದ ಮಧು ಬಂಗಾರಪ್ಪ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಒಂದು 2024 ನಲ್ಲಿ ಏನು ನಾವು ಆ ರೀತಿ ವಿದ್ಯಾರ್ಥಿಗಳಿಗೆ ಅಂದ್ರೆ 1ನೇ ವಾರ್ಷಿಕ ಪರೀಕ್ಷೆ ನೋಂದಣಿ ಮಾಡಿಕೊಂಡ್ರೆ ಮಾತ್ರ ಈ ಒಂದು 2ನೇ ವಾರ್ಷಿಕ ಪರೀಕ್ಷೆ ಮತ್ತು 3ನೇ ವಾರ್ಷಿಕ ಪರೀಕ್ಷೆ ಅವಕಾಶ ಕೊಡಲಾಗುವುದು ಅಂತ ಏನಿತ್ತಲ್ಲ, ಅದು ಇವಾಗ ಬದಲಾವಣೆ ಮಾಡಲಾಗಿದೆ. ಅಂದ್ರೆ ಇವಾಗ 1ನೇ ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ಅಟೆಂಡ್ ಆಗ್ಲಿಲ್ಲ ಅಂದ್ರೆ 2ನೇ ವಾರ್ಷಿಕ ಪರೀಕ್ಷೆಗೆ ನೀವು ಅಟೆಂಡ್ ಆಗಿ 3ನೇ ವಾರ್ಷಿಕ ಪರೀಕ್ಷೆ ಕೂಡ ಅಟೆಂಡ್ ಆಗಬಹುದು. ಅಂದ್ರೆ 2ನೇ ವಾರ್ಷಿಕ ಪರೀಕ್ಷೆ ಕೂಡ ಅಟೆಂಡ್ ಆಗಬಹುದು, 3ನೇ ವಾರ್ಷಿಕ ಪರೀಕ್ಷೆಗೂ ಕೂಡ ಅಟೆಂಡ್ ಆಗಬಹುದು. ಕೆಲವೊಂದು ಕಾರಣಾಂತರಗಳಿಂದ ಎಕ್ಸಾಮ್ ಬಿಟ್ಟಿರ್ತಾರೆ ಕೆಲವೊಂದು ವಿದ್ಯಾರ್ಥಿಗಳು. ಸೊ ಅದಕ್ಕೆ ಇವಾಗ ಮಾರ್ಚ್ ಮತ್ತು ಏಪ್ರಿಲ್ ನಲ್ಲಿ ಎಕ್ಸಾಮ್ ಅವರು ಅಟೆಂಡ್ ಮಾಡಿರಲ್ಲ ಅಂತ ವಿದ್ಯಾರ್ಥಿಗಳಿಗೆ 2ನೇ ವಾರ್ಷಿಕ ಪರೀಕ್ಷೆ ಇರುತ್ತೆ ಮೇ ಮತ್ತು ಜುಲೈ ನಲ್ಲಿ. ಇವಾಗ ಇನ್ನೊಮ್ಮೆ ನಾನು ವಾರ್ಷಿಕ ಪರೀಕ್ಷೆ ಬರೀತೀನಿ ಸರ್, ಇವಾಗ ರಿಸಲ್ಟ್ ಬರುತ್ತೆ ಯಾವಾಗ? ಏಪ್ರಿಲ್ 15 ಅಂತ ಎಕ್ಸ್ಪೆಕ್ಟೇಷನ್ ಡೇಟ್ ಇದೆ. ಇವಾಗ ಏಪ್ರಿಲ್ 15ಕ್ಕೆ ಏನು ರಿಸಲ್ಟ್ ಬರುತ್ತಲ್ಲ, ಮಧ್ಯಾಹ್ನ 2 ಗಂಟೆಗೆ ಇಲ್ಲಾಂದ್ರೆ ಮಾರ್ನಿಂಗ್ 11 ಗಂಟೆಗೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ತಕ್ಷಣ ಎಲ್ಲ ವಿದ್ಯಾರ್ಥಿಗಳು ತಮ್ಮ ರಿಸಲ್ಟ್ ನೋಡ್ಕೋತೀರಾ, ಆಯ್ತಾ. ನಿಮ್ಮ ಕಾಲೇಜ್ ನಲ್ಲಿ ನಿಮ್ಗೆ ಇಂಟರ್ನಲ್ಸ್ ಕೊಟ್ಟಿರ್ತಾರೆ ಮತ್ತು ಇಲ್ಲಿ ಥಿಯರಿ ಮಾರ್ಕ್ಸ್ ಅಂತ ಇರುತ್ತೆ. ಅಂದ್ರೆ ಥಿಯರಿ ಮಾರ್ಕ್ಸ್ ಅಂದ್ರೆ ನೀವು ಇವಾಗ ವಾರ್ಷಿಕ ಪರೀಕ್ಷೆಯನ್ನು ಕಂಪ್ಲೀಟ್ ಮಾಡಿದಾರಲ್ಲ, ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಬೋರ್ಡ್ ಅಂದ್ರೆ ಇವಾಗ ಏನು ನೀವು ಅಲ್ಲಿ ಕೊಠಡಿಯಲ್ಲಿ ಹೋಗಿ ಏನು ಕೂತು ಬರೆದು ಬಂದಿರಲ್ಲ, ಅಲ್ಲಿ ನೀವು ಎಷ್ಟು ಪಡೆದುಕೊಂಡಿದ್ದೀರಾ ಅಂತ ಇಲ್ಲಿ ಥಿಯರಿನಲ್ಲಿ ಬರುತ್ತೆ. ಥಿಯರಿ ಮಾರ್ಕ್ಸ್ ಇಲ್ಲಿ ಇಂಟರ್ನಲ್ ಮಾರ್ಕ್ಸ್ ಅಂತ ಇರುತ್ತೆ, ಆಯ್ತಾ. ಥಿಯರಿನಲ್ಲಿ ಎಷ್ಟು ತೆಗೆದುಕೊಂಡಿದ್ರಲ್ಲ, ಅಲ್ಲ ನನಗೆ ಇಲ್ಲಿ ಕಡಿಮೆ ಆಗಿ ಬಂದಿದೆ, ನಾನು ಎಕನಾಮಿಕ್ಸ್ ನಲ್ಲಿ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದೆ ಅಂದ್ರೆ ಇವಾಗ 4 ಅಂಕದ ಪ್ರಶ್ನೆಯಲ್ಲಿ 6 ಅಂಕದ ಪ್ರಶ್ನೆಯಲ್ಲಿ ಎಲ್ಲ ಕರೆಕ್ಟ್ ನಾನು ಆನ್ಸರ್ ಮಾಡಿದ್ದೆ, ನನಗೆ 68 ಯಾಕೆ ಹಾಕಿದ್ದಾರೆ, ನನಗೆ 75 ಇಲ್ಲಾಂದ್ರೆ 80ಕ್ಕೆ 80 ಬರಬೇಕಿತ್ತು, ಹಂಗೆ ನಿಮಗೆ ಅನಿಸಿದರೆ ಇಂಪ್ರೂವ್ಮೆಂಟ್ ಅಂತಾನೆ ಮೇ ಮತ್ತು ಜುಲೈ ಅಂದ್ರೆ ಮೇ ಮತ್ತು ಇವಾಗ ಜೂನ್ ನಲ್ಲಿ, ಆಯ್ತಾ. ಮೇ ಮತ್ತು ಏನು ಜೂನ್ ನಲ್ಲಿ ಎಕ್ಸಾಮ್ ನಡೆಸ್ತಾರಲ್ಲ 2ನೇ ವಾರ್ಷಿಕ ಪರೀಕ್ಷೆ, ಅವಾಗ ನೀವು ಇವಾಗ ಇಂಪ್ರೂವ್ಮೆಂಟ್ ಅಂತ ನೀವು ಎಕ್ಸಾಮ್ ಕಟ್ಟಿ ಬರೀಬಹುದು. ಅಂದ್ರೆ ಮಾರ್ಕ್ಸ್ ಗಳು ನನಗೆ ಕಡಿಮೆ ಬಂದಿದೆ ಅಂದ್ರೆ ತಿರಸ್ಕರಿಸಿ ಈ ಒಂದು ಹಳೆಯ ಮಾರ್ಕ್ಸ್ ಗಳು, ಇವಾಗ ಮಾರ್ಚ್ ಮತ್ತು ಏಪ್ರಿಲ್ ನಲ್ಲಿ ಬಂದಿರುವಂತಹ ಮಾರ್ಕ್ಸ್ ಗಳನ್ನ ತಿರಸ್ಕರಿಸಿ 2025 ಮತ್ತೊಮ್ಮೆ ವಾರ್ಷಿಕ ಪರೀಕ್ಷೆ ನಡೆಸ್ತಾರಲ್ಲ ಮೇ ಮತ್ತು ಜೂನ್ ನಲ್ಲಿ, ಅವಾಗ 2ನೇ ವಾರ್ಷಿಕ ಪರೀಕ್ಷೆಗೆ ನೋಂದಣಿ ಮಾಡ್ಕೋಬೇಕಾಗುತ್ತೆ. ಒಂದು ಸಬ್ಜೆಕ್ಟ್ಗೆ 140, 2 ಸಬ್ಜೆಕ್ಟ್ಗೆ 270, 3 ಅಥವಾ 4ಕ್ಕಿಂತ ಹೆಚ್ಚು ಸಬ್ಜೆಕ್ಟ್ಗೆ 400 ರೂಪಾಯಿ ನಿಮಗೆ ಅಮೌಂಟ್ ಇರುತ್ತೆ. ನಿಮ್ಮ ಕಾಲೇಜ್ ನಲ್ಲಿ ಹೋಗಿ ನೀವು ಫೀಸ್ ಕಟ್ಟಿ ಎಕ್ಸಾಮ್ ಬರೀಬೇಕಾಗಿರುತ್ತೆ. ಮತ್ತೆ ಯಾರೆಲ್ಲ ಇವಾಗ ಅಟೆಂಡ್ ಮಾಡಿಲ್ಲ ಅವರು ಕೂಡ ಹೋಗಿ ಎಕ್ಸಾಮ್ ಅಟೆಂಡ್ ಮಾಡಬಹುದು, ಆಯ್ತಾ. ಪ್ರೈವೇಟ್ ಆಗಿ ಎಕ್ಸಾಮ್ ಕಟ್ಬಹುದು, ಆಯ್ತಾ. ಇವಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದ್ರಂದ್ರೆ ಈ ಮಾರ್ಕ್ಸ್ ಕಾರ್ಡ್ ನಲ್ಲಿ ಇವಾಗ ನೀವು ಏನು ಇಂಪ್ರೂವ್ಮೆಂಟ್ ಅಂತ ಏನು ಎಕ್ಸಾಮ್ ಬರೀತಿರಲ್ಲ 1ನೇ ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ಅಂಕಗಳನ್ನ ತೆಗೆದುಕೊಂಡ್ರಿ ಅಂತ ಅನ್ಕೊಳ್ಳಿ. ಓವರ್ ಆಲ್ ಇವಾಗ ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಇದೆ ಅಂತ ಅನ್ಕೊಳ್ಳಿ, ಆಯ್ತಾ. ಕನ್ನಡ ಮತ್ತು ಇಂಗ್ಲಿಷ್ ಇದೆ ಅಂತ ಅನ್ಕೊಳ್ಳಿ. ಇವಾಗ ಕನ್ನಡ ಮತ್ತು ಇಂಗ್ಲಿಷ್ ಇದೆ ಇಲ್ಲಿ, ಆಯ್ತಾ. ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ನಿಮ್ಗೆ ಇಲ್ಲಿ ಇಂಟರ್ನಲ್ಸ್ ಕೊಟ್ಟಿರ್ತಾರೆ, ಇಲ್ಲಿ ಥಿಯರಿ ಎಕ್ಸಾಮ್ ಅಂತ ಇರುತ್ತೆ. ಥಿಯರಿ ಅಂದ್ರೆ ಥಿಯರಿ ಮಾರ್ಕ್ಸ್ ಅಂತ ಇರುತ್ತೆ. ಇವಾಗ ಥಿಯರಿ ಮತ್ತು ಇಂಟರ್ನಲ್ ಎಲ್ಲ ಕೂಡಿಸಿ ನಿಮ್ಗೆ ಇಲ್ಲಿ ಮಾರ್ಕ್ಸ್ ಗಳು ಬಂದಿರ್ತದೆ. ಓಕೆ, ಇಲ್ಲಿ 75ಕ್ಕಿಂತ ಹೆಚ್ಚಾಗಬೇಕು ಅದು, ಆಯ್ತಾ. ಆಸ್ ಪರ್ ಪಾಲಿಸಿ ಪ್ರಕಾರ 35 ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಇಲ್ಲ ನೀವು ಇಂಟರ್ನಲ್ ತೆಗೆದುಕೊಂಡಿದ್ರೆ ನೀವು 28 ತೆಗೆದುಕೊಂಡ್ರೆ ಅದು ಕನ್ಸಿಡರ್ ಮಾಡಿ 35ಕ್ಕಿಂತ ಹೆಚ್ಚಾದ್ರೆ ಅದು ಪಾಸ್ ಮಾಡಲಾಗುವುದು, ಆಯ್ತಾ. ಸೊ 70 ಮಾರ್ಕ್ಸ್ಗೆ ಇವಾಗ PCB ಎಲ್ಲ ವಿದ್ಯಾರ್ಥಿಗಳಿಗೆ 24 ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಯಾರೆಲ್ಲ 80 ಮಾರ್ಕ್ಸ್ ಎಕ್ಸಾಮ್ ಬರೀತಾರಲ್ಲ ಅವರಿಗೆ 28 ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ, ಆಯ್ತಾ. ಪೆನ್ ನನ್ನ ಹತ್ರ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಯ್ತಾ. ಇವಾಗ ಕನ್ನಡ ಎಕ್ಸಾಮ್ ಮುಗಿದಿದೆ, ಎಲ್ಲ ಇಂಕು ಕೂಡ ಮುಗಿದಿದೆ.
ಆಯ್ತಾ. ಇಲ್ಲಿ ಕನ್ನಡ ಅಂತ ಇರುತ್ತೆ, ಇಲ್ಲಿ ಇಂಗ್ಲಿಷ್ ಇರುತ್ತೆ. ನೀವು ಎಷ್ಟು ತೆಗೆದುಕೊಂಡ್ರೆ ಅದು ಇಲ್ಲಿ 75 ಗಿಂತ ಕ್ರಾಸ್ ಆಗುತ್ತೆ, ಅದು ಪಾಸ್ ಆಗುತ್ತೆ. ಇಲ್ಲಿ 4 ಸಬ್ಜೆಕ್ಟ್ ಇರುತ್ತೆ, ಮೇಜರ್ ಸಬ್ಜೆಕ್ಟ್ಗಳು. ಇವಾಗ ಆರ್ಟ್ಸ್ ವಿದ್ಯಾರ್ಥಿಗಳ ಅದು ಎಕನಾಮಿಕ್ಸ್ ಆಗಿರ್ಬೋದು, ಸೊಸಾಲಜಿ, ಪೊಲಿಟಿಕಲ್ ಸೈನ್ಸ್, ಹಿಂಗೆ ಬೇರೆ ಬೇರೆ ಸಬ್ಜೆಕ್ಟ್ಗಳು. ಇಲ್ಲಿ PCMB ಸಬ್ಜೆಕ್ಟ್, ಇಲ್ಲಿ ಕಾಮರ್ಸ್ ವಿದ್ಯಾರ್ಥಿಗಳ ಬಿಸಿನೆಸ್ ಸ್ಟಡೀಸ್, ಅಕೌಂಟೆನ್ಸಿ, ಎಕನಾಮಿಕ್ಸ್, ಆಯ್ತಾ. ಇನ್ನೊಂದು ಯಾವ್ದಾದ್ರು ಒಂದು ಪೊಲಿಟಿಕಲ್ ಸೈನ್ಸ್ ಇಲ್ಲಾಂದ್ರೆ ಸ್ಟ್ಯಾಟಿಸ್ಟಿಕ್ ಇಲ್ಲಾಂದ್ರೆ ಕಂಪ್ಯೂಟರ್ ಸೈನ್ಸ್, ಯಾವ್ದಾದ್ರು ಒಂದು, ಆಯ್ತಾ. ಇಲ್ಲಿ ಇಂಟರ್ನಲ್ ತೆಗೆದುಕೊಂಡಿರ್ತಾರೆ. ಇಲ್ಲಿ ಎಷ್ಟು ಬರ್ಬೇಕಂದ್ರೆ 140, ಅಂದ್ರೆ ಇವಾಗ 35 ಆಯ್ತಾ. 35 ಎಷ್ಟಾಗುತ್ತೆ, 140ಕ್ಕಿಂತ ಮೇಲೆ ಬರಬೇಕು, ಆಯ್ತಾ. ಇಲ್ಲಿ 4 ಸಬ್ಜೆಕ್ಟ್ ಕೊಡಿಸಿ. ಇದು ಜಸ್ಟ್ ಪಾಸಿಂಗ್, ಇದು ನಿಮ್ಗೆ, ಆಯ್ತಾ. ಇಲ್ಲಿ 45 ಬರಬೇಕು, 4 ಸಬ್ಜೆಕ್ಟ್ ಕೊಡಿ, ಆಯ್ತಾ. 145 ಬರಬೇಕು, ಆಯ್ತಾ. ಇಲ್ಲಿ 75 ರಿಸಲ್ಟ್ ಬರಬೇಕು, 75 ಬರಬೇಕು. ಇಲ್ಲಿ 2 ಸಬ್ಜೆಕ್ಟ್, ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಅಷ್ಟೇ ಇರುತ್ತಲ್ಲ, 35 75 ಬರಬೇಕು, ಇಲ್ಲಿ ಪಾಸ್ ಆಗುತ್ತೆ. ಇಲ್ಲಿ 145ಕ್ಕಿಂತ ಹೆಚ್ಚಿಗೆ ಬಂದ್ರೆ ಇಲ್ಲಿ ಜಸ್ಟ್ ಪಾಸ್ ಅಂತ ಅರ್ಥ. ಇದು ಸಪೋಸ್ ಅದೇ ಒಂದು ವೇಳೆ ಇಲ್ಲಿ ನೀವು ಅತಿ ಹೆಚ್ಚು ಮಾರ್ಕ್ಸ್ ಗಳನ್ನ ತೆಗೆದುಕೊಂಡ್ರೆ, ಇವಾಗ ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ 120, 200 ಇಲ್ಲಿ ತೆಗೆದುಕೊಂಡ್ರೆ, ಆಯ್ತಾ. ಇಲ್ಲಿ 4 ಸಬ್ಜೆಕ್ಟ್ ಇರುತ್ತಲ್ಲ, ಮೇಜರ್ ಸಬ್ಜೆಕ್ಟ್ಗಳು. ಇಲ್ಲಿ ನೀವು ಬೈ ಚಾನ್ಸ್ 300 ಅಥವಾ 400 ಇಲ್ಲಿ ತೆಗೆದುಕೊಂಡ್ರೆ, ಇಲ್ಲಿ ಓವರ್ ಆಲ್ ಎಷ್ಟಾಗುತ್ತೆ ನಿಮ್ದು ಅಂದ್ರೆ 560, 570 ಈ ರೀತಿ ಆದ್ರೆ ನೀವು ಜಿಲ್ಲೆಯಲ್ಲಿ ಅಂದ್ರೆ ಡಿಸ್ಟಿಂಕ್ಷನ್ ಆಗುತ್ತೆ ನಿಮ್ದು, ಆಯ್ತಾ. ಡಿಸ್ಟಿಂಕ್ಷನ್ ಆಗುತ್ತೆ. ಸೊ ಇಲ್ಲಿ ನೀವು ಏನು ಜಿಲ್ಲೆಯಲ್ಲಿ ಅಂದ್ರೆ ಕನ್ಸಿಡರ್ ಮಾಡ್ತಾರೆ, ಅಂದ್ರೆ ಜಿಲ್ಲೆಯಲ್ಲಿ ಡಿಸ್ಟಿಂಕ್ಷನ್ ಆಗಿದೆ ಅಂತ, ಪಾಸ್ ಅಂತ ಅರ್ಥ, ಆಯ್ತಾ. ಫಸ್ಟ್ ಕ್ಲಾಸ್ ಅಂತ ಇರುತ್ತೆ, ಒಂದು ಡಿಸ್ಟಿಂಕ್ಷನ್ ಅಂತ ಇರುತ್ತೆ, ಅಂದ್ರೆ ಜಿಲ್ಲೆವಾರು ಫಸ್ಟ್ ಬಂದಿದ್ದಾರೆ. ಫಸ್ಟ್ ಕ್ಲಾಸ್ ಅಂದ್ರೆ ಫಸ್ಟ್ ಕ್ಲಾಸ್ ಆಗಿ ಪಾಸ್ ಆಗಿದ್ದಾರೆ ಅಷ್ಟೇ. ಡಿಸ್ಟಿಂಕ್ಷನ್ ಅಂದ್ರೆ ಜಿಲ್ಲೆಯಲ್ಲಿ ಪಾಸ್ ಆಗಿದ್ದಾರೆ ಅಂತ, ಈ ರೀತಿಯಲ್ಲಿ, ಆಯ್ತಾ. ಇಲ್ಲಿ ಪಾಸ್ ಅಂತ ಅಷ್ಟೇ ಇರುತ್ತಲ್ಲ, ಅದು ಜಸ್ಟ್ ಪಾಸ್ ಅಂತ, ಈ ರೀತಿಯಲ್ಲಿ. ನಿಮ್ಮ ರಿಸಲ್ಟ್ ಬಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವುದೇ ರೀತಿ ನಿಮ್ಗೆ ಎಫೆಕ್ಟ್ ಆಗಲ್ಲ. ಇವಾಗ ಸರ್ ನಾನು 1 ಇಯರ್ ಫೈನಲ್ ಎಕ್ಸಾಮ್ ಬರ್ತೀನಿ, ಏಪ್ರಿಲ್ ಮಾರ್ಚ್ ನಲ್ಲಿ ಎಕ್ಸಾಮ್ ನಡೆಸಿದಾರಲ್ಲ. ಈ ಏಪ್ರಿಲ್ ಮತ್ತು ಮಾರ್ಚ್ ನಲ್ಲಿ ಏನು ಎಕ್ಸಾಮ್ ನಡೆಸಿದಾರಲ್ಲ 1ನೇ ವಾರ್ಷಿಕ ಪರೀಕ್ಷೆ, ಇವಾಗ ನಾನು 2ನೇ ವಾರ್ಷಿಕ ಪರೀಕ್ಷೆ ಬರೀತೀನಿ ಯಾವಾಗ ಮೇ ಮತ್ತು ಜೂನ್ ನಲ್ಲಿ. ಅವಾಗ ನನಗೆ ಬರೆದ್ರೆ ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವ ರೀತಿ ಬರುತ್ತೆ ಅಂದ್ರೆ ಡೇಟ್ ಚೇಂಜಸ್ ಬರುತ್ತಾ. ಇಲ್ಲಿ ನೋಡಿ, ಇವಾಗ ನೀವು ಒಂದು ಗಮನಕ್ಕೆ ಕೇಳಿ. ಇವಾಗ ಇಲ್ಲಿ ನನಗೆ ಏಪ್ರಿಲ್ ಮತ್ತು ಮಾರ್ಚ್ ನಲ್ಲಿ ಎಷ್ಟು ಮಾರ್ಕ್ಸ್ ಗಳು ಬಂದಿದೆಯಲ್ಲ, ಇಲ್ಲಿ ಸಪೋಸ್ ಒಂದು ವೇಳೆ ಮೇ ಮತ್ತು ಜೂನ್ ನಲ್ಲಿ ನೀವು ಏನು ಇಂಪ್ರೂವ್ಮೆಂಟ್ಗೋಸ್ಕರ ಇನ್ನೊಮ್ಮೆ ನಾನು ಎಕ್ಸಾಮ್ ಬರೀತೀನಿ ಸರ್, ನನಗೆ ಮಾರ್ಕ್ಸ್ ಗಳು ಕಡಿಮೆ ಬಂದಿದೆ ಅಂತ ವಿದ್ಯಾರ್ಥಿಗಳು ಏನ್ ಎಕ್ಸಾಮ್ ಬರೀತಿರಲ್ಲ, ಇಲ್ಲಿ ಕಡಿಮೆ ಬಂದಿತ್ತಂದ್ರೆ ಅಂದ್ರೆ ನೀವು ಹಿಂದಿನ ವಾರ್ಷಿಕ ಪರೀಕ್ಷೆ ಅಂತ ಅನ್ಕೊಳ್ಳಿ, ಯಾವ್ದಿದು ಏಪ್ರಿಲ್ ಮತ್ತು ಮಾರ್ಚ್, ಇಲ್ಲಿ ನೀವು ಕಡಿಮೆ ಅಂಕಗಳನ್ನ ತೆಗೆದುಕೊಂಡಿದ್ರೆ, ಇಲ್ಲಿ ಮೇ ಮತ್ತು ಜೂನ್ ನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ತೆಗೆದುಕೊಂಡಿದ್ರೆ ಇದು ಕನ್ಸಿಡರ್ ಮಾಡ್ತಾರೆ ಯಾವುದು ಅತಿ ಹೆಚ್ಚು ಮಾರ್ಕ್ಸ್ ಇರುತ್ತೆ, ಆಯ್ತಾ. ಇವಾಗ ನಾನು ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದೀನಿ, 570 ತೆಗೆದುಕೊಂಡಿದ್ದೇನೆ ಅಂತ ಅನ್ಕೊಳ್ಳಿ. ಯಾವಾಗ ಮಾರ್ಚ್ ಮತ್ತು ಏಪ್ರಿಲ್ ನಲ್ಲಿ ನನಗೆ ಔಟ್ ಆಫ್ ಔಟ್ ಬರ್ಬೇಕು ಅಂದ್ರೆ ಇವಾಗ 580 ಬರಬೇಕು, ಇಲ್ಲಾಂದ್ರೆ 590 ಬರ್ಬೇಕು ನನಗೆ ಮಾರ್ಕ್ಸ್. ಯಾಕೆ ಕಡಿಮೆ ಕೊಟ್ಟಿದ್ದಾರೆ ಅಂತ ನಾನು ಇನ್ನೊಮ್ಮೆ ಯಾವ ಸಬ್ಜೆಕ್ಟ್ ನನಗೆ ಡೌಟ್ ಇದೆ ಆ ಒಂದು ಸಬ್ಜೆಕ್ಟ್ಗೆ ನಾನು ಸ್ಕ್ಯಾನರ್ಡ್ ಕಾಪಿ ಅಪ್ಲಿಕೇಶನ್ ಹಾಕಿ ರಿವ್ಯಾಲ್ಯೂಯೇಷನ್ ಅಪ್ಲಿಕೇಶನ್. ಸ್ಕ್ಯಾನರ್ಡ್ ಕಾಪಿ ಅಂದ್ರೆ ಇವಾಗ ನಿಮ್ಮ ಪೇಪರ್ ನೀವು ಮನೆಗೆ ತರಿಸ್ಕೋಬಹುದು, ನೋಡ್ಕೋಬಹುದು ಅವ್ರ ಪೇಪರ್ ಹೇಗೆ ಚೆಕ್ ಮಾಡಿದಾರ ಅಂತ. ಚೆಕ್ ಮಾಡಿದಾರಲ್ಲ, ಅಲ್ಲಿ ಏನಾದ್ರು ಅವರು ಮಿಸ್ಟೇಕ್ ಮಾಡಿದ್ರೆ ಪೇಪರ್ ಚೆಕ್ ಮಾಡುವ ಯಾರು ಮೇಲ್ವಿಚಾರಕರು ಇರ್ತಾರಲ್ಲ ಅವರು ಚೆಕ್ ಮಾಡ್ತಾರೆ ನಿಮ್ಮ ಪೇಪರ್, ಆಯ್ತಾ. ಎಕ್ಸ್ಪರ್ಟ್ಸ್ ಏನ್ ಚೆಕ್ ಮಾಡಿರ್ತಾರಲ್ಲ ಆ ಪೇಪರ್ ಅವರು ಯಾವ ರೀತಿಯಲ್ಲಿ ಚೆಕ್ ಮಾಡಿದ್ದಾರೆ ನೀವು ಸ್ಕ್ಯಾನರ್ಡ್ ಕಾಪಿ ಮನೆಗೆ ತರಿಸ್ಕೋಬಹುದು, ನಿಮ್ಮ ಫೋನಲ್ಲೇ ಬರುತ್ತೆ ಅದು, ಆಯ್ತಾ. ನೀವು ಸ್ಕ್ಯಾನರ್ಡ್ ಕಾಪಿ ಅಪ್ಲಿಕೇಶನ್ ಹಾಕಬಹುದು, ಕಾಲೇಜಿನಲ್ಲಿ ಹೋಗಿ ನಿಮ್ಗೆ ಮಾಹಿತಿ ಕೊಡ್ತಾರೆ. ಆಮೇಲೆ ಅದ್ ನೋಡಿದ ತಕ್ಷಣ ಆಯ್ತಾ ನಿಮ್ಗೆ ಅನಿಸಿದ್ರೆ ಇಲ್ಲಿ ಸ್ಕ್ಯಾನರ್ಡ್ ಕಾಪಿ ನನ್ನ ಹತ್ರ ಇದೆ ಇವಾಗ, ಯಾಕಂದ್ರೆ ಒಂದು ಪೇಪರ್ ನೋಡಿದೆ ನಾನು ಎಷ್ಟು ಇಲ್ಲಿ ಮಾರ್ಕ್ಸ್ ಗಳು ಕಡಿಮೆ ಕೊಟ್ಟಿದ್ದಾರೆ, ನಾನಂತೂ ಚೆನ್ನಾಗಿ ಬರ್ದೇನೆ, ನಿಮ್ಗೆ ಅನಿಸಿದ್ರೆ ನೀವು ರಿವ್ಯಾಲ್ಯೂಯೇಷನ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೊ ರಿವ್ಯಾಲ್ಯೂಯೇಷನ್ಗೆ ಬಹಳ ಅಮೌಂಟ್ ಇರುತ್ತೆ, ಎಷ್ಟು 1500 ಏನ್ ಸಮಥಿಂಗ್ ಬಹಳ ಇರುತ್ತೆ, ಮತ್ತು ಸ್ಕ್ಯಾನರ್ಡ್ ಕಾಪಿಗೆ 530. ಓವರ್ ಆಲ್ ನಿಮ್ಗೆ ಒಂದು ಸಬ್ಜೆಕ್ಟ್ಗೆ 2000 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ನೀವು. ಸೊ ನೋಡ್ಕೊಳ್ಳಿ, ಸುಮ್ಮನೆ ವೇಸ್ಟ್ ಆಫ್ ಅಮೌಂಟ್ ಆಗುತ್ತೆ, ನಿಮ್ ಮರ್ಜಿ, ಆಯ್ತಾ. ನೀವು ಹಾಕ್ಬಹುದು ಇಲ್ಲಾಂದ್ರೆ ಬಿಡಬಹುದು. ಯಾವುದು ಮಾರ್ಕ್ಸ್ ಗಳು ಅತಿ ಹೆಚ್ಚು ಬರುತ್ತಲ್ಲ ಅದೇ ಕನ್ಸಿಡರ್ ಮಾಡ್ತಾರೆ. ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ಈ ಒಂದು 2025 ಫ್ರೆಶರ್ ಅಂತಾನೆ ಕನ್ಸಿಡರ್ ಮಾಡಲಾಗುವುದು. ಈ 3ನೇ ವಾರ್ಷಿಕ ಪರೀಕ್ಷೆ ಕೂಡ ಅಪ್ ಟು 1ನೇ ವಾರ್ಷಿಕ ಪರೀಕ್ಷೆ, 2ನೇ ವಾರ್ಷಿಕ ಪರೀಕ್ಷೆ, 3ನೇ ವಾರ್ಷಿಕ ಪರೀಕ್ಷೆಗೂ ಕೂಡ ಏನೇ ಫ್ರೆಶರ್ ಅಂತಾನೆ ಏನ್ ಮಾಡಲಾಗುವುದು, ಕನ್ಸಿಡರ್ ಮಾಡಲಾಗುವುದು ಎಲ್ಲ ವಿದ್ಯಾರ್ಥಿಗಳಿಗೆ. ಯಾವುದೇ ರೀತಿ ಜಾಬ್ ಗಳಲ್ಲಿ ಆಗಿರಬಹುದು, ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರೇ ನಿಮಗೆ ಹೇಳ್ಬಿಟ್ಟಿದ್ದಾರೆ, ಆಯ್ತಾ. ನೀವು ಏನು ವರಿ ಮಾಡ್ಕೊಳಕ್ ಹೋಗ್ಬೇಡಿ, ಯಾವುದೇ ರೀತಿ ಮಾರ್ಕ್ಸ್ ಕಾರ್ಡ್ ನಲ್ಲಿ ಎಫೆಕ್ಟ್ ಆಗಲ್ಲ, ಆಯ್ತಾ. ಸರ್ ಡೇಟ್ ಚೇಂಜಸ್ ಬಂದಿದೆ ಸರ್, ಮಾರ್ಚ್ ಏಪ್ರಿಲ್ ಅಲ್ಲೇ ಬರ್ಬೇಕಿತ್ತು ನನಗೆ, ಮೇ ಮತ್ತು ಜೂನ್ ಬರಬಾರ್ದು ಸರ್ ನನಗೆ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಅದು ಬಿಟ್ಟು ಹಾಕ್ಬೇಡ್ರಿ, ಆಯ್ತಾ. 2025 ನಲ್ಲಿ 3 ವಾರ್ಷಿಕ ಪರೀಕ್ಷೆ ಇದೆ.
ಸಪ್ಲಿಮೆಂಟರಿ ಅಂತ ಏನು ಓಡಿದಿಲ್ಲ ಅದು ತೆಗೆದು ಹಾಕ್ಬಿಟ್ಟಿದ್ದಾರೆ ಇವಾಗ. ನಿಮ್ಮ ಮಾರ್ಕ್ಸ್ ಕಾರ್ಡ್ ನಲ್ಲಿ ರಿಪೀಟರ್ಸ್, ಪ್ರೈವೇಟ್ ಆಯ್ತಾ, ಫ್ರೆಶರ್ಸ್ ಅಂತಾನೆ ಬರುತ್ತೆ ಆಯ್ತಾ. ಪ್ರೈವೇಟ್, ರಿಪೀಟರ್ಸ್ ಎಲ್ಲ ತೆಗೆದು ಬಿಟ್ಟಿದ್ದಾರೆ ಇವಾಗ. ಸಪ್ಲಿಮೆಂಟರಿ ಅನ್ನೋದು ಎಲ್ಲ ವರ್ಡ್ ಮಾರ್ಕ್ಸ್ ಕಾರ್ಡ್ ನಲ್ಲಿ ಬರಬಾರ್ದಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ಮತ್ತು ಶಿಕ್ಷಣ ಮಂತ್ರಿಯಾದ ಮಧು ಬಂಗಾರಪ್ಪ ಅವರು ಕೂಡ ಹೇಳ್ಬಿಟ್ಟಿದ್ದಾರೆ ನಿಮಗೆ ಆಯ್ತಾ. ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಅದ್ರ ಮೇಲೆ ನಾನು ಒಂದು ರೀಲ್ಸ್ ಕೂಡ ಹಾಕಿದ್ದೀನಿ, ಎಜುಕೇಶನ್ ಕನ್ನಡ ಅಂತ ಒಂದು ಐಡಿ ಇದೆ, ಅಲ್ಲಿ ಪಿನ್ ಇದೆ, ಪ್ರೊಫೈಲ್ ನಲ್ಲಿ ಹೋಗಿ ನೋಡಬಹುದು ನೀವು ಆಯ್ತಾ. 2023ನಲ್ಲಿ ಅಪ್ಡೇಟ್ ಬಂದಿತ್ತು ಅದು ಆಯ್ತಾ. ಇವಾಗ 2 ವರ್ಷ ಕಂಪ್ಲೀಟ್ ಆಯ್ತು. ಅದೇ ರೀತಿ ಇವಾಗ ಎಲ್ಲ ಮಾರ್ಕ್ಸ್ ಕಾರ್ಡ್ ನಲ್ಲಿ ಫ್ರೆಶರ್ ಅಂತಾನೆ ಬರ್ತಾ ಇದೆ. ನೀವು ವಾರ್ಷಿಕ ಪರೀಕ್ಷೆ ಎಷ್ಟಾದ್ರೂ ಬರೀರಿ, 3 ವಾರ್ಷಿಕ ಪರೀಕ್ಷೆ ಬರೀದ್ರು ಕೂಡ ಫ್ರೆಶರ್ ಅಂತಾನೆ ಬರುತ್ತೆ. ಯಾವುದೇ ರೀತಿ ನಿಮಗೆ ಡಿಫಿಕಲ್ಟ್ ಆಗೋದಿಲ್ಲ ಮುಂದಿನ ಜಾಬ್ ನಲ್ಲಿ ಆಯ್ತಾ. ರಿಪೀಟರ್ ಮತ್ತು ಪ್ರೈವೇಟ್ ಅಂತ ಮೆನ್ಷನ್ ಈ ಪ್ರೈವೇಟ್ ಅಂದ್ರೆ ಫ್ರೆಶರೇ ಅವರು ಆಯ್ತಾ. ಪ್ರೈವೇಟ್ ಆಗಿ ಎಕ್ಸಾಮ್ ಕಟ್ಟಿದರೆ ಅವರು ಫ್ರೆಶರೇ ಅಂತ ಕನ್ಸಿಡರ್ ಮಾಡಲಾಗೋದು. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ, ಯಾವುದೇ ರೀತಿ ಎಫೆಕ್ಟ್ ಆಗೋಲ್ಲ. ಮತ್ತೊಮ್ಮೆ ವಾರ್ಷಿಕ ಪರೀಕ್ಷೆ ಬರೀಬಹುದು ಮೇ ಮತ್ತು ಜೂನ್ ನಲ್ಲಿ. ಮತ್ತೆ ನಿಮಗೆ ಆಗಸ್ಟ್ ಮತ್ತು ಜುಲೈನಲ್ಲಿ 3ನೇ ವಾರ್ಷಿಕ ಪರೀಕ್ಷೆ ಇರುತ್ತೆ, ಅವಾಗ ಕೂಡ ಬರೀಬಹುದು ಆಯ್ತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ, ಕ್ಲಿಯರ್ ಆಯ್ತಾ ಡೌಟ್. ಮತ್ತೆ ಇನ್ನೊಂದೇನು, ಸಾಕಷ್ಟು ವಿದ್ಯಾರ್ಥಿಗಳು ಸರ್ ನಾನು ಮಾರ್ಜಿನ್ ಹೊರಗಡೆ ಪ್ರಶ್ನೆಗಳ ಸಂಖ್ಯೆ ಹಾಕಿನಿ, ನನಗೆ ಮಾರ್ಕ್ಸ್ ಕಟ್ ಮಾಡ್ತಾರ, ಏನು ವರಿ ಮಾಡ್ಕೊಂಡು ಹೋಗ್ಬೇಡ್ರಿ. ಇದು ಎಲ್ಲ ವಿದ್ಯಾರ್ಥಿಗಳ ಒಂದು ಪ್ರಥಮ ಅಟೆಂಡ್ ಆಗಿರುತ್ತೆ, ಸ್ವಲ್ಪ ತಿಳುವಳಿಕೆ ಇರಲ್ಲ. ಸೊ ಕಾಮನ್ ಮಿಸ್ಟೇಕ್ ಗಳು ಮಾಡಿರ್ತಾರಲ್ಲ, ಆ ಎಲ್ಲಾ ಕಾಮನ್ ಮಿಸ್ಟೇಕ್ಸ್ ಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಏನು ಅಷ್ಟು ನಿಮಗೆ ಎಫೆಕ್ಟ್ ಏನು ಮಾಡಂಗೇ ಇಲ್ಲ ಅವರು ಆಯ್ತಾ. ಪಾಪ ಓಕೆ ಅಂತ ಮಾರ್ಕ್ಸ್ ಕೊಡ್ತಾರೆ, ಡೋಂಟ್ ವರಿ. ನೀವು ಚೆನ್ನಾಗಿ ಓನ್ ಆಗಿ ಆನ್ಸರ್ ಮಾಡಿದ್ರು ಕೂಡ ಮಾರ್ಕ್ಸ್ ಕೊಡ್ತಾರೆ. ಬಹಳ ಸ್ಟ್ರಿಕ್ ಆಗಿ ಏನು ನಿಮ್ಮ ಪೇಪರ್ಗಳು ಚೆಕ್ ಆಗಲ್ಲ, ಬಹಳ ಈಸಿಯಾಗಿ ಪೇಪರ್ಗಳು ಚೆಕ್ ಆಗುತ್ತೆ. ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ, ಹ್ಯಾಪಿಯಿಂದ ಇರಿ. ನಿಮ್ಮ ರಿಸಲ್ಟ್ ಬಂದ ತಕ್ಷಣ ನನಗೆ ಇನ್ಸ್ಟಾನಲ್ಲಿ ಆಗಿರಬಹುದು, ನನ್ನ ನಂಬರ್ ನಿಮ್ಮ ಹತ್ರ ಇದ್ರೆ ನನಗೆ ಸೆಂಡ್ ಮಾಡಿ. ನಿಮ್ಮ ರಿಸಲ್ಟ್ ನಾನು ಇನ್ಸ್ಟಾನಲ್ಲಿ ಪೋಸ್ಟ್ ಕೂಡ ಹಾಕ್ತೀನಿ ನಿಮ್ಗೆಲ್ಲ ವಿದ್ಯಾರ್ಥಿಗಳಿಗೆ. 2025 ಒಂದು ಬ್ಯಾಚ್ ಕೂಡ ನಾನು ಅಲ್ಲಿ ಒಂದು ಸ್ಟೋರಿ ಮುಖಾಂತರ ಹಾಕ್ಬಿಡ್ತೀನಿ. ನನಗೆ ಒಂಥರ ಖುಷಿ ಅದು, ನನ್ನ ವಿದ್ಯಾರ್ಥಿಗಳು ನನ್ನ ಕ್ಲಾಸ್ ನೋಡಿ ಇಷ್ಟೊಂದು ಪ್ರಯೋಜನ ಪಡೆದುಕೊಂಡಿದ್ದಾರೆ. ನನಗೂ ಕೂಡ ಪದೇ ಪದೇ ಅದನ್ನು ನೋಡಿದ ತಕ್ಷಣ ಖುಷಿ ಆಗುತ್ತೆ, ಅಷ್ಟೇ ಮತ್ತೇನಿಲ್ಲ. ಇವಾಗ ಮತ್ತೆ ಇವಾಗ ಮೇ ಮತ್ತು ಜೂನ್ ನಲ್ಲಿ ಏನು 2ನೇ ವಾರ್ಷಿಕ ಪರೀಕ್ಷೆ ನಡೆಸಲಾಗುವುದು ನೋಡಿ. ಮತ್ತು ಅದೇ ರೀತಿ ಆಗಸ್ಟ್ ಮತ್ತು ಜುಲೈ ಮತ್ತು ಆಗಸ್ಟ್ ನಲ್ಲಿ ಏನು 3ನೇ ವಾರ್ಷಿಕ ಪರೀಕ್ಷೆ ನಡೆಸಲಾಗುವುದು ನೋಡಿ. 2ನೇ ವಾರ್ಷಿಕ ಪರೀಕ್ಷೆ, 3ನೇ ವಾರ್ಷಿಕ ಪರೀಕ್ಷೆಗೂ ಕೂಡ ಈ ನನ್ನ ವಿಡಿಯೋಗಳೇ ನೋಡ್ಕೊಳ್ಳಿ. ಡೆಫಿನೆಟ್ಲಿ ಅವೇ ಕ್ವಶನ್ಸ್ ಗಳು ಬರುತ್ತೆ ನಿಮ್ಮ ಹತ್ರ. ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ಮತ್ತು ಇವಾಗ ಏಪ್ರಿಲ್ ಮತ್ತು ಮಾರ್ಚ್ ನಲ್ಲಿ ಎಕ್ಸಾಮ್ ನಡೆಸಿದಾರಲ್ಲ, ಅದು ನಿಮ್ಮ ಹತ್ರ ಆನ್ಯುವಲ್ ಕ್ವಶನ್ ಪೇಪರ್, 1ನೇ ಆನ್ಯುವಲ್ ಕ್ವಶನ್ ಪೇಪರ್ ಇದ್ರೆ ಸಾಕು. ಅವೇ ಕ್ವಶನ್ ಮತ್ತೆ ರಿಪೀಟ್ ಆಗುತ್ತೆ, ಅದನ್ನೇ ಓದ್ರಿ. ಮತ್ತೇನು ಬಹಳ ಪುಸ್ತಕ ತೆಗೆದುಕೊಂಡು ಹೋಗಕ್ ಹೋಗಬೇಡ್ರಿ, ಬಹಳ ನಿಮ್ಗೆ ಟೆನ್ಷನ್ ಆಗುತ್ತೆ. ಸುಮ್ಮನೆ ಜಸ್ಟ್ ಸಿಂಪಲ್ ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ರಿಲೀಸ್ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ಮತ್ತು ಅದೇ ರೀತಿ ನಿಮ್ಮ ಹತ್ರ ಇವಾಗ ಫೈನಲ್ ಮಾದರಿ ಪ್ರಶ್ನೆ ಪತ್ರಿಕೆ ಇದೆ. ಯಾವುದು 2025 ಮಾರ್ಚ್ ನಲ್ಲಿ ಏನ್ ಎಕ್ಸಾಮ್ ನಡೆಸಿದ್ರಲ್ಲ, ಮುಗೀತಿ ಇವಾಗ ಆಯ್ತಾ. ಆ ಫೈನಲ್ ಎಕ್ಸಾಮ್ ಮಾದರಿ ಪ್ರಶ್ನೆ ಪತ್ರಿಕೆ ಪ್ಲಸ್ ನನ್ನ ವಿಡಿಯೋ ನೋಡ್ಕೊಂಡ್ಬೇಡ್ರಿ. ಯಾರಿಗೆಲ್ಲ ವಿಡಿಯೋಗಳು ಸಿಗ್ತಾ ಇಲ್ಲ ಅಂದ್ರೆ ಪ್ಲೇ ಲಿಸ್ಟ್ ನಲ್ಲಿ ಹೋಗಿ ನೋಡಿ, ಎಲ್ಲಾ ಪ್ಲೇ ಲಿಸ್ಟ್ ನಲ್ಲಿ ಎಲ್ಲಾ ವಿಡಿಯೋಗಳು ಅದಾವೆ ಆಯ್ತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಡೆಫಿನೆಟ್ಲಿ ಅಂತಂದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ 80 ಔಟ್ ಆಫ್ 80 ವಿಡಿಯೋ ಏನ್ ಮಾಡಿದಿನಲ್ಲ, 1 ಅವರ್ 1 ತಾಸು ಮಾಡಿದ್ದೀನಿ ವಿಡಿಯೋ. ಎಸ್ 1 ಅವರ್ ವಿಡಿಯೋ ಮಾಡಿದ್ರೆ ಎಲ್ಲ ವಿಡಿಯೋಗಳು ಹೋಗಿ ನೋಡ್ಕೊಳ್ಳಿ, ನಿಮ್ಗೆ ಯೂಸ್ ಆಗುತ್ತೆ ಆಯ್ತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ, ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ರಿಸಲ್ಟ್ ಬರುತ್ತೆ ಆದಷ್ಟು ಬೇಗ. ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತೀರಾ, ಡೋಂಟ್ ವರಿ, ಯಾವುದೇ ರೀತಿ ಟೆನ್ಷನ್ ಬೇಡ. ಯಾರೆಲ್ಲ ಜಸ್ಟ್ ಪಾಸ್ ಆಗ್ಬೇಕಂತ ಅನ್ಕೋದಿಲ್ಲ ಅವರು ಕೂಡ ಪಾಸ್ ಆಗ್ತಾರೆ. ಯಾವುದೇ ರೀತಿ ಫೇಲ್ ಡಿಫಿಕಲ್ಟಿ ಒಟ್ಟಿನಲ್ಲಿ ಬರಲ್ಲ, ಡೋಂಟ್ ವರಿ. ಡೆಫಿನೆಟ್ಲಿ ನೀವು ಪಾಸ್ ಆಗಿ ಆಗ್ತೀರಾ, ಏನು ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಡೆಫಿನೆಟ್ಲಿ ನೀವು ಒಳ್ಳೆಯ ಫಲಿತಾಂಶ ಮಾಡ್ಕೋತೀರಾ 2025 ನಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್, ಚೆನ್ನಾಗಿ ಅಭ್ಯಾಸ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗೋಣ ಯಾವ್ದಾದ್ರು ಒಂದು ಅಪ್ಡೇಟ್ ಅಲ್ಲಿ. ಥ್ಯಾಂಕ್ ಯು.